ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹಲ್ವಾಗ್ಲಲ್ಲಿ ನಮ್ಮ ಊರಮ್ಮ ದೇವಿ ಜಾತ್ರೆ ಯಾವ ಥರ ಆಯಿತು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ 5 ಡೇಸ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊತೀನಿ. ಸೊ ಬನ್ನಿ, ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಇಲ್ಲಿ ನಮ್ಮ ಮಾಮೂರು ಜಾತ್ರೆಗೆ ಬೂಂದಿ. ಇದೇನು ಇದು? ಅದು ಬೂಂದಿ. ಅದಕ್ಕೇನೋ ಅಂತಾರಲ್ಲ. ಹಾಂ, ಗುಳಿಗೆ. ಇದು ಬೂಂದಿ ಮಾಡ್ಸಾರ ಇವಾಗ. ಸೊ ಹಂಗಾಗಿ ಸ್ವಲ್ಪ ಆರ್ಸಕ ಇಡ್ತಿದ್ದಾನೆ. ಹಾಯ್ ಸಿಂಚನ. ಎಲ್ಲಿ ನಿಮ್ಮ ತಂಗಿ? ಹಾಯ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ ಇದೆ ಹೋಗ್ತೀನಿ ಅಂತ ಹೇಳಿದ್ದಲ್ಲ. ಸೊ ಇವತ್ತು ಬಂದಿದ್ದೀನಿ. ಇಲ್ಲಿ ಇವತ್ತು ಫಸ್ಟ್ ಪ್ರೋಗ್ರಾಮ್ ಬಂದುಬಿಟ್ಟು ನಮ್ಮ ಮಾಮನ ಮಗಳು ದೀಪಿಕಾ ಅಂತ, ಈಕಿ ದೀಡ್ ನಮಸ್ಕಾರ ಆಗ್ತಿದ್ದಾಳೆ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಾಯ್ ದೀಪಿಕಾ. ಇಲ್ಲಿ ನಮ್ಮಮ್ಮ ರೆಡಿ ಆಗಿದ್ರೆ ಸೊ ಇವಾಗೆಲ್ಲ ಹೋಗ್ಬೇಕು. ಆ್ಯಂಡ್ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲೇನೋ ಉಡಿ ತುಂಬಿಸೋದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವತ್ತು ದೇವ್ರಿಗೆಲ್ಲ ಉಡಿ ತುಂಬ ಕಾರ್ಯಕ್ರಮ ಇದೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಸೊ ಇನ್ನೂ ಯಾಕೆ ಲೇಟ್ ಮಾಡೋದು, ಬನ್ನಿ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಆ್ಯಕ್ಚುಲಿ ಈ ಜಾತ್ರೆ ಬಂದು ಪ್ರತಿ ಸಲ 5 ಇಯರ್ಸ್ ಒನ್ಸ್ ಆಗ್ತಿತ್ತು. ಬಟ್ ಈ ಸಲ ಡ್ಯೂ ಟು ಸಮ್ ರೀಸನ್ಸ್ 9 ಇಯರ್ಸ್ ಆದಮೇಲೆ ನಡೀತಿದೆ. ಸೊ ಹಾಗಾಗಿ ಭಾಳಷ್ಟು ಜನ ಈ ಥರ ದೀಡ್ ನಮಸ್ಕಾರ ಹಾಕಬೇಕು ಅಂತ ಅಂದ್ಕೊಂಡಿದ್ರು. ಆ್ಯಂಡ್ ಎಷ್ಟೊಂದು ಜನ ಕೂಡ ಹಾಕ್ತಿದ್ರು. ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೂ ಎಷ್ಟೊಂದು ಜನ ಕಾಣಿಸ್ತಿದ್ರು. ಆ್ಯಂಡ್ ಅಲ್ಲಿ ದೇವಸ್ಥಾನದ ಹತ್ರ ಹೋದ್ಮೇಲೆ ಎಷ್ಟು ಜನ ಇದ್ರು ಅಂತ ನೀವೇ ನೋಡಿ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ಹೋಗಿದ್ದು ಮಾರ್ನಿಂಗ್, ಬೆಳಗ್ಗೆ ಸ್ವಲ್ಪ ಕಮ್ಮಿ ಜನ ಇದ್ದರು. ಆ್ಯಂಡ್ ಬರ್ತಾ ಬರ್ತಾ 11-12 ಆದಂಗೆಲ್ಲ ಎಷ್ಟೊಂದು ಜನ ಇದ್ದರು. ಆ್ಯಂಡ್ ಬೆಳಿಗ್ಗೆ ಹೋಗಿದ್ದೆ ಚೆನ್ನಾಗಾಯಿತು ಅನ್ನಿಸ್ತು. ಒಂದೊಂದಕ್ಕೆ ಹಚ್ಬೇಕೇನವ? ಪೂಜೆ ಮಾಡೋದು. ಮನೆಯಿಂದ ದೇವಸ್ಥಾನದವರೆಗೆ ದೀಡ್ ನಮಸ್ಕಾರ ಹಾಕ್ಕೊಂಬಂದು ಇಲ್ಲಿ ಸ್ನಾನ ಮಾಡಿಸಿ ಅದಾದಮೇಲೆ ಉಡಿ ತುಂಬ್ತಾರೆ. ಆ್ಯಂಡ್ ಅವತ್ತಿನ ದಿನ ದೇವ್ರಿಗೆ ಕೂಡ ಉಡಿ ತುಂಬೋ ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ಭಾಳಷ್ಟು ಜನ ಬಂದಿದ್ದರು. ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನದ ಮುಂದೆ ಎಷ್ಟೊಂದು ಜನ ಬಂದಿದ್ದರು. ಆ್ಯಂಡ್ ದೇವ್ರಿಗೆ ಕೂಡ
ಆವಾಗೆ ನಾವು ಉಡಿ ತಂದು ಅಲ್ಲಿ ಉಡಿ ತುಂಬ್ಸೋಕೆ ಕೊಟ್ವಿ. ಅದಾದಮೇಲೆ ಇಲ್ಲಿ ಪಿಂಕಿ ಕೂಡ ಇಲ್ಲಿ ದೀಡ್ ನಮಸ್ಕಾರ ಎಲ್ಲ ಹಾಕಿದ್ಲಲ್ಲ, ಅವಳಿಗೂ ಕೂಡಿಸಿ ಉಡಿ ಎಲ್ಲ ತುಂಬ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬಂದು ನಮ್ಮ ದೊಡ್ಡಮ್ಮನೂ ಅದೇ ಊರಿಗೆ ಕೊಟ್ಟಿದ್ದಾರೆ. ಸೊ ಅವರು ಉಡಿ ಕೊಡೋಕ್ಕೆ ಬಂದಿದ್ರಲ್ಲ, ಹಾಗೆ ಅವ್ರ ಜೊತೆಗೂ ಬಂದಿದ್ವಿ. ಆ್ಯಂಡ್ ಇಲ್ಲಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು, ಅದನ್ನ ನೋಡೋಕ್ಕಂತ ಬಂದಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೆಕೋರೇಷನ್ ಬಗ್ಗೆ ಮೆನ್ಷನ್ ಮಾಡಲೇಬೇಕು. 9 ವರ್ಷ ಆದಮೇಲೆ ನಡೀತಿರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಮಾಡಿದರು. ಇಡೀ ಊರಿಗೆಲ್ಲ ಲೈಟಿಂಗ್ಸ್ ಹಾಕಿದ್ರು, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿರ್ಬೋದು. ಆ್ಯಂಡ್ ಈ ಥರ ಎಲ್ಲ ಸೆಟ್ ಹಾಕಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಬೇರೆ ಬೇರೆ ಊರಿಂದ ಕೂಡ ಸ್ವಲ್ಪ ಜನ ಸೆಟ್ಟೇ ನೋಡೋಕ್ಕೆ ಬಂದಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಇನ್ನೂ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆನೇ ನೈಟ್ ಎಲ್ಲ ಕೆಲವೊಬ್ರು ಬಂದು ಎಲ್ಲ ಸೆಟ್ಟಿಂಗ್ ಸೆಟ್ಟೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ದೇವ್ರು ಕೂಡ್ಸೋದಕ್ಕಿಂತ ಮುಂಚೆನೇ ಎಷ್ಟೊಂದು ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅಂದರೆ ಇನ್ಫ್ಯಾಕ್ಟ್ ಅದು ಸೆಟ್ಟೆಲ್ಲ ನೋಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ಅದೆಲ್ಲ ನಾವು ಇಲ್ಲಿ ಬಂದು ಸೆಟ್ ಹಾಕಿರೋದೆಲ್ಲ ನೋಡಿಕೊಂಡು ಆ್ಯಂಡ್ ನೋಡ್ಬೋದು ಇಲ್ಲೆಲ್ಲ ಲೈಟ್ ಹಾಕಿದ್ರು. ಅದಾದಮೇಲೆ ದೇವ್ರ ಹತ್ರ ಎಲ್ಲ ಕಾಯಿ ಎಡೆ ಎಲ್ಲ ಕೊಟ್ಟು ಅದಾದಮೇಲೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಮನೆಗೆ ಹೋದ್ವಿ. ಆ್ಯಂಡ್ ಶಿ ಈಸ್ ಮೈ ಕ್ಯೂಟ್ ಲಿಟಲ್ ಸಿಸ್ಟರ್. ಫಸ್ಟ್ ಟೈಮ್ ಮೀಟ್ ಆಗಿದ್ವಿ. ಇವಳು ಬಂದುಬಿಟ್ಟು ನಮ್ಮ ಆಂಟಿ ಮಗಳು. ನಾನು ಇದುವರೆಗೂ ಇವಳನ್ನ ಮೀಟ್ ಆಗಿದ್ದಿಲ್ಲ, ಬಟ್ ಇದೇ ಫಸ್ಟ್ ಟೈಮ್ ಮೀಟ್ ಆಗಿದ್ರೂ ಒಂದು 2-3 ಡೇಸ್ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ, ಫುಲ್ ಕ್ಲೋಸ್ ಆಗಿಬಿಟ್ಟಿದ್ಲು. ಶಿ ವಾಸ್ ಸೋ ಅಟ್ಯಾಚ್ ಟು ಮೀ. ಬಿಟ್ಟೋಗ್ಬೇಕಾದ್ರೆ ಒಂಥರ ಬೇಜಾರು ಅನಿಸ್ತಿತ್ತು, ಬಟ್ ಸ್ಟಿಲ್ ವಿ ಹ್ಯಾಡ್ ಅ ಗುಡ್ ಟೈಮ್ ಟುಗೆದರ್. ಆ್ಯಂಡ್ ಇಲ್ಲಿ ನಮ್ಮ ಅತ್ತಮ್ಮ 3rd ಡೇನೋ ಬಂದಿದ್ರು ಅನಿಸುತ್ತೆ ಜಾತ್ರೆಗೆ. ಅಲ್ಲೇ ನಮ್ಮ ಅತ್ತಮ್ಮ ಅಂದರೆ ನನ್ನ ಗಂಡನ ಮನೆ ಅಲ್ಲೇ ಇರೋದು. ಸೊ ಹಾಗಾಗಿ ಬಂದಿದ್ದರು. ಆ್ಯಂಡ್ ಅವರು ಬಂದಿದ್ರಲ್ಲ, ಸ್ವಲ್ಪ ಮೆಹಂದಿ ಹಾಕ್ಸ್ಕೊಳ್ಳೋಣಲ್ಲ ಅಂತ ಹಾಕ್ಸ್ಕೊಂಡ್ರು. ಗೈಸ್, ಇವಾಗ ಮಧ್ಯರಾತ್ರಿ 2:30 ಆಗುತ್ತೆ. ಇವಾಗ ಅಲ್ಲೆಲ್ಲ ಫುಲ್ ಬಾಣ ಬಿಡ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ಏನಾದರೂ ಬೇರೆ ಫಂಕ್ಷನ್ ಇರ್ತೈತೆ ಅಂತ ಎಲ್ಲ ನನಗೆ ಎದ್ದು ಇವಾಗ ರೆಡಿಯಾಗಿ ಹೋಗ್ತಿದ್ವಿ. ನಮ್ಮ ಅತ್ತಮ್ಮ ಕಾಣಿಸ್ತದೀವೆಲ್ಲ ಗೊತ್ತಿಲ್ಲ, ವಾಯ್ಸ್ ಕೇಳ್ತದೆ ಎಲ್ಲ ಗೊತ್ತಿಲ್ಲ. ಬರ್ರಿ ಹೋಗೋಣ. ಅಲ್ಲಿ ಫುಲ್ ಬಾಣ ಕಾಣಲ್ಲ. ಓಕೆ ಅಲ್ಲಿ ತೋರಿಸ್ತೀವಿ, ಬನ್ನಿ. ಮಕ್ಕಕ್ಕೆ ಬಿಟ್ಕೊಳ್ರಿ. 2:30ಗೆ ಹಿಂಗೆ ಹೋಗ್ತಾ ಇದ್ದಾರೆ ಎಲ್ಲರೂ. ನಾವು ಹೋಗ್ತಾ ಇದೀವಿ. ಅಲ್ಲಿ ಫುಲ್ ಬಾಣ ಎಲ್ಲ ಬಿಡ್ತಾ ಇದ್ದಾರೆ. ಸೊ ಹಂಗಾಗಿ ಹೋಗ್ತಾ ಇದೀವಿ, ನೋಡ್ಬೇಕು ಅಲ್ಲಿಗೆ ಹೋಗಿ. ಅತ್ತಮ್ಮ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಮಧ್ಯರಾತ್ರಿ. ಆ್ಯಕ್ಚುಲಿ ರಾತ್ರಿಯಿಂದನೇ ದೇವ್ರನ್ನ ಊರೆಲ್ಲ ಸುತ್ತಿಸಿ ಅದಾದಮೇಲೆ ತಂದು ಇಲ್ಲಿ ಕೂಡಿಸ್ತಾರೆ. ಬಟ್ ಇವತ್ತು ಮಳೆ ಬಂತು, ಫುಲ್ ಅಂದರೆ ಫುಲ್ ಮಳೆ ಬರ್ತಿತ್ತು. ಸೊ ಹಾಗಾಗಿ ಎಷ್ಟಾಗುತ್ತೋ ಎಷ್ಟೊತ್ತು ಹೋಗಿದ್ರು ಅಲ್ಲೆಲ್ಲ ಸುತ್ತಾಡಿಸ್ಕೊಂಡು ಮಳೆ ಬಂದ ತಕ್ಷಣ ತಂದು ಇಲ್ಲಿ ಕೂಡಿಸಿದ್ರು. ಅದಾದಮೇಲೆ ಮಳೆ ಬರ್ತಾನೆ ಇತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಇವಾಗ ಬಾಣ ಬಿಡೋದೆಲ್ಲ ಇರ್ತಲ್ಲ, ಅದು ಲೈಕ್ ಕ್ಯಾನ್ಸಲ್ ಆಯ್ತೇನೋ ಅಂದ್ಕೊಂಡ್ವಿ. ಬಟ್ ರಾತ್ರಿಯಲ್ಲಿ ಲೈಕ್ 2 o'clock ಹಂಗೆ ಸ್ಟಾಪ್ ಆಯಿತು. ಅದಾದಮೇಲೆ ನಾವು ಮನೆಯಿಂದ ಬಂದು ನೋಡೋಣ ಅಂತ ಬಂದ್ವಿ. ಅದಾದಮೇಲೆ ಪಟಾಕಿಗಳ ಸುರಿಮಳೆನೇ ಅಂತ ಹೇಳ್ಬೋದು. ಲಿಟ್ರಲಿ 1 ಗಂಟೆ ಕಂಟಿನ್ಯೂ ಆಗಿ ಬಿಟ್ಟಿದ್ದಾರೆ. ಇನ್ನೂ ಜಾಸ್ತಿ ಬಿಡ್ತಿದ್ರು ಅನಿಸುತ್ತೆ. ಬಟ್ ಮಳೆ ಬಂತಲ್ವ, ಎಷ್ಟಾಗುತ್ತೋ ಅಷ್ಟು ಮಾಡಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕುಂಭೋತ್ತರ ಕಾರ್ಯಕ್ರಮ ಇದೆ.
ಸುಮಾರು 2:30 3:30 ಆ ಟೈಮ್ವರೆಗೂ ಪಟಾಕಿ ಎಲ್ಲ ಬಿಟ್ಟರು. ಅದಾದಮೇಲೆ ಕುಂಭ ತರೋದಿದೆ ಅಂತ ಹೇಳ್ದಲ್ಲ, ವೇಟ್ ಮಾಡ್ತಾ ಇದ್ವಿ. ಒಬ್ಬೊಬ್ಬರು ಮನೆಯಿಂದನೂ ಕುಂಭ ತರೋಷ್ಟರಲ್ಲಿ ಲಿಟ್ರಲಿ 4:30 ಏನೋ ಆಯ್ತು ಅನಿಸುತ್ತೆ. ಬಿಕಾಸ್ 5 ಮೆಂಬರ್ಸ್ ಮನೆಯಿಂದ ಏನೋ ತರ್ತಾರೆ. ಸೊ ಅದನ್ನೆಲ್ಲ ತರೋವರೆಗೂ ಅಲ್ಲೇ ವೇಟ್ ಮಾಡ್ತಾ ಇದ್ವಿ. ನಮಗಂತೂ ಲಿಟ್ರಲಿ ಫುಲ್ ನಿದ್ದೆ ಬರ್ತಿತ್ತು. ಬಟ್ ಸ್ಟಿಲ್ ಫಸ್ಟ್ ಟೈಮ್ ನೋಡ್ತಿರೋದು ನಾನು, ಅದಕ್ಕೋಸ್ಕರ ನೋಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಎಲ್ಲ ವೀಡಿಯೋನು ಕ್ಯಾಪ್ಚರ್ ಮಾಡಬೇಕನ್ನೋ ಒಂದು ಇಂಟ್ರೆಸ್ಟ್ ಕೂಡ ಇತ್ತು. ಸೊ ಹಾಗಾಗಿ ಎಷ್ಟೇ ನಿದ್ದೆ ಬಂದ್ರೂ ಕಂಟ್ರೋಲ್ ಮಾಡಿಕೊಂಡು ನೋಡಿ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಕೂತ್ಕೊಂಡಿದ್ವಿ, ಕಣ್ಣೆಲ್ಲ ಸಣ್ಣವಾಗಿ, ನಿದ್ದೆ ಮಬ್ಬು ಎಲ್ರಿಗೂ. ಬಟ್ ಸ್ಟಿಲ್ ಸ್ವಲ್ಪ ಜನ ಬಂದು ಸ್ವಲ್ಪ ಹೊತ್ತು ನೋಡಿ ಮನೆಗೆ ಹೋದರು. ನಾನು ಕಂಪ್ಲೀಟಾಗಿ ಎಲ್ಲ ನೋಡಿದೆ. ಕುಂಭ ತಂದು ಎಲ್ಲ ಫಂಕ್ಷನ್ ಮುಗಿದು ಪೂಜೆ ಆಗೋಷ್ಟರಲ್ಲಿ ಲಿಟ್ರಲಿ ಬೆಳಿಗ್ಗೆ 6 ಗಂಟೆ ಆಗಿತ್ತು. ಆ್ಯಂಡ್ ನಮಗಂತೂ ಫುಲ್ ನಿದ್ದೆ ನೋಡ್ಬೋದು, ಇಲ್ಲಿ ಕಣ್ಣೆಲ್ಲ ನಿದ್ದೆ ಕಂಟ್ರೋಲ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಹಂಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಊರಮ್ಮ ದೇವ್ರದ್ದು ಗುಡಿ ಖಾಲಿ ಇತ್ತು. ಸೊ ಹಾಗಾಗಿ ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಇಲ್ಲಿ ಹೋಗ್ಬೇಕಾದ್ರೆ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ಅಷ್ಟೊಂದೇನು ಇನ್ನೂ ಡೆಕೋರೇಷನ್ ಮಾಡಿಲ್ಲ. ಲೈಕ್ ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದರು. ಎಷ್ಟೊಂದು ಜನ ಬಂದರು, ದೊಡ್ಡ ಪುಟ್ಟ ಕುಂತ್ಕೊಂಡು ಎದುರು ಬರ್ತಾರೆ, ಮತ್ತೆ ಪುಟ್ಟಿ ತಗೊಂಡು ಇದ್ರಿಗೆ ಕೊಡ್ತಾರೆ. ಇವರಿಗೆ ಕಾಣಲ್ಲ ನಮಗೆ ಅಷ್ಟೇ, ಆಯ್ತಿಲ್ಲಲ್ಲ. ಹಾಯ್ ಮಾಡು, ಹೋಳಿ ನೋಡಿ ಗೈಸ್. ನಾವು ಇವಾಗ ಜಾತ್ರೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗಿಗೆ ಏನೋ ಬೇಕಂತ. ಏನು ಬೇಕು? ಅಡುಗೆ ಸಾಮಾನು ಬೇಕಂತೆ. ಅದನ್ನೆಲ್ಲ ಕೊಡಿಸ್ಕೊಂಬರ್ತೀವಿ. ಬಳೆ ಬೇಕಾ ಬೇಡ? ಬಳೆ ಆಟ ಆಡಿದ್ರೆಲ್ಲ ಆಡಿಸ್ಕೊಂಬರ್ತೀವಿ. ಬನ್ನಿ ಜಾತ್ರೆಗೆ ಹೋಗೋಣ. ಅವ್ರು ನೋಡ್ಬೋದ ಅಂತವು ಇವಾಗೆಲ್ಲ ಹಾಕ್ಯಂತಾರಲ್ಲ ಅದು. ಜಾತ್ರೆ ಅಮೌಂಟ್ ಜಾಸ್ತಿ ಅಥವಾ ಹಾಯ್ ಅದು ಬೇಡ, ಅದು ನೋಡು ತೋರಿಸ್ಕೊಂಡು ಆಟೋ ಸಾಮಾನು ತೋರಿಸು. ಇವತ್ತೇನು ಬೇಡ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಮುಂಚೆ ಆಗ್ತಿದ್ರಲ್ಲ ಆ ಜಾತ್ರೆನೇ ತುಂಬ ಇಷ್ಟ. ತುಂಬ ಜಾಸ್ತಿ ಸ್ಟಾಲ್ಸ್ ಎಲ್ಲ ಆಗ್ತಿದ್ರು. ಲೈಕ್ ಅದು ಬಸ್ ಸ್ಟ್ಯಾಂಡಲ್ಲಿ ಆಗ್ತಿದ್ರಲ್ವ, ಅದು ಇಷ್ಟ. ಇವಾಗೇನೋ ಹೊಂಡದಲ್ಲಿ ಹಾಕಿದ್ದಾರೆ, ಸ್ವಲ್ಪ ದೂರ ಇದ್ದರೆ ರಶ್ ಎಲ್ಲ ಕಮ್ಮಿ ಇರುತ್ತೆ ಅಂತೇಳಿ ಹಾಕಿದ್ದಾರೆ. ಬಟ್ ಸ್ಟಿಲ್ ನನಗೆ ಚಿಕ್ಕವಳಿದ್ದಾಗ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಲೈನಕ್ಕೆ ಹಾಕ್ತಿದ್ರಲ್ಲ ಅದೇ ಇಷ್ಟ. ಯಾರ್ಯಾರಿಗೆಲ್ಲ ಅದು ನೆನಪಿದೆ, ಅದು ಇಷ್ಟನಾ ಇದು ಇಷ್ಟನಾ ಅಂತ ಕಮೆಂಟ್ ಮಾಡಿ. ಲೈಕ್ ಹೊಂಡದಲ್ಲಿ ಜಾತ್ರೆ ಅಂದರೆ ಸಾಮಾನೆಲ್ಲ ಹಾಕಿರೋದು ಇಷ್ಟನಾ, ಇನ್ನು ಬಸ್ ಸ್ಟಾಪಲ್ಲಿ ಹಾಕಿದರೆ ಇಷ್ಟ ಅಂತ ತಿಳಿಸ್ಕೊಡಿ.
ಬಂದುಬಿಟ್ಟು ಥರ್ಸ್ಡೇ ನೈಟ್ ದೇವ್ರನ್ನ ಹೊಳೆ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿನೂ ಮಳೆ ಬರ್ತಿದೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು, ಈ ಮಳೆ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸ್ತು. ಬಟ್ ಸ್ಟಿಲ್ ಯಾವ ಥರ ಇದ್ರೂ ದೇವ್ರು ಏನೇನು ಮಾಡಿಸ್ಕೋಬೇಕು ಆ ಕಾರ್ಯ ಎಲ್ಲ ಮಾಡಿಸ್ಕೊತಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ದೇವ್ರನ್ನ ಹೊಳೆ ಕರ್ಕೊಂಡು ಹೋಗ್ತಿದ್ರಲ್ಲ, ಅಲ್ಲಿ ದೇವ್ರನ್ನೆಲ್ಲ ಶುದ್ಧ ಮಾಡಿ ಅದಾದಮೇಲೆ ಮುತ್ತೈದೆ ಮಾಡೋ ಕಾರ್ಯಕ್ರಮ ಇರ್ತೈತೆ. ಅದು ಬಂದುಬಿಟ್ಟು ನೆಕ್ಸ್ಟ್ ಡೇ ಫ್ರೈಡೇ ಮಾಡ್ತಾರೆ. ಮುತ್ತೈದೆ ಮಾಡೋದು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಸ್ಕಿಪ್ ಮಾಡಿದೆ, ನೋಡ್ತಾ ಹೋಗಿ. ಎಲ್ಲರೂ ಬೆಳೆ ಕೊಡವ ಗಟ್ಟಂತದೊಂದು ಹೋಗ್ಬಾರ್ದು ಅಂದ್ರೆ ದೇವ್ರನ್ನ ಒಳೆ ಕರ್ಕೊಂಡು ಹೋಗಿ ಸ್ನಾನ ಎಲ್ಲ ಮಾಡಿಸ್ಕೊಂಡು ಮುತ್ತೈದೆ ಅಂದರೆ ಮದುವೆ ಮಾಡಿ ಅದೆಲ್ಲ ಆಗೋವರೆಗೂ ಇಲ್ಲಿ ಹಣ್ಣುಕಾಯಿ ಮತ್ತೆ ಓಡಿಸ್ಬಾರ್ದು ಅಂತ ಇರುತ್ತೆ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಬಂದು ಇಲ್ಲಿ ದೇವರಿಗೆ ಬಳೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಹಾರ ಎಲ್ಲ ಹಾಕೋದ್ಕಿಂತ ಮುಂಚೆ ವೀಡಿಯೋ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಬಟ್ ಫುಲ್ ಅಂದರೆ ಫುಲ್ ರಶ್ ಇತ್ತು. ನಾನು ಹೋಗೋಷ್ಟರಲ್ಲಿ ಮತ್ತೆ ಈ ಹಾರ ಎಲ್ಲ ಹಾಕಿ ಬಳೆ ಡೆಕೋರೇಷನ್ ಅಷ್ಟೊಂದು ನೀಟಾಗಿ ಕಾಣಿಸಿಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಬಳೆ ಎಲ್ಲ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆ್ಯಂಡ್ ಇದು ಬಂದುಬಿಟ್ಟು ಮುತ್ತೈದೆ ಮಾಡಿ ಮೇಲೆ ಲೈಕ್ ಬಳೆ ಎಲ್ಲ ತೊಡಿಸಿ ಮಾಡ್ತಿರೋ ಶಾಸ್ತ್ರ. ಇರೋದು ಪ್ಯಾಟೆಲಿರೋ ಊರಮ್ಮ ದೇವಿ. ಈ ದೇವ್ರ ಮುಂದೆನೇ ಪ್ರತಿ ವರ್ಷ ಅಂದರೆ 9 ಇಯರ್ಸ್ ಒನ್ಸ್ ಇಲ್ಲ 5 ಇಯರ್ಸ್ ಯಾವಾಗ ಮಾಡ್ತಾರೋ ಅವಾಗೆಲ್ಲ ಇಲ್ಲೇ ಸ್ಟೇಜ್ ಹಾಕಿ ಅದ್ರ ಮುಂದೆನೇ ದೇವಿನ ಕೂಡಿಸ್ತಾರೆ. ಆ್ಯಂಡ್ ಇಲ್ಲಿ ಅದ್ರ ಮುಂದೆ ಹಾಕಿರೋ ಸ್ಟೇಜ್ ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಅದಕ್ಕೆ ಯಾರ್ಯಾರು ಕಾಂಟ್ರಿಬ್ಯೂಷನ್ ಇರ್ತೈತೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು ಚಿಕ್ಕದಾಗಿ ಪ್ರೋಗ್ರಾಮ್ ಮಾಡ್ತಿದ್ರು. ಆ್ಯಂಡ್ ಅಷ್ಟರಲ್ಲೇ ನಾವು ಇನ್ನೊಂದ್ಸರಿ ನೋಡ್ಕೊಂಡ್ಬಿಡೋಣ, ಹಂಗೆ ಜಾತ್ರೆಗೆ ಹೋಗೋಣ ಅಂತ ಇಲ್ಲಿ ಬಂದಿದ್ವಲ್ಲ, ಹಂಗೆ ಫೋಟೋಸು ಅದೆಲ್ಲ ತಗೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಅದೆಲ್ಲ ಆದಮೇಲೆ ಲೈಕ್ ನಿನ್ನೆ ಬಂದುಬಿಟ್ಟು ಜಸ್ಟ್ ಶಾಪಿಂಗ್ ಮಾಡ್ಕೊಂಬಂದಿದ್ವಿ, ಏನು ಗೇಮ್ಸ್ ಎಲ್ಲ ಆಡಿದ್ದಿಲ್ಲ. ಸೊ ಹಾಗಾಗಿ ಇವತ್ತು ಗೇಮ್ಸ್ ಎಲ್ಲ ಆಡೋಕೆ ಹೋಗೋಣ ಅಂತೇಳಿ ಇಲ್ಲಿಂದ ಡೈರೆಕ್ಟ್ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಜಾತ್ರೆಯಲ್ಲಿ ಯಾವ್ಯಾವೆಲ್ಲ ಗೇಮ್ಸ್ ಆಡಿದ್ವಿ, ಯಾವ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡಿ. ದೇವ್ರ ಮುಂದೆ ಹಂಗೆ ಇಡ್ಕ ಗೈಸ್, ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಿನ್ನೆ ಜಾತ್ರೆಲೆಲ್ಲ ಶಾಪಿಂಗ್ ಮಾಡ್ಬರಕ್ಕೆ ಹೋಗಿದ್ವಿ. ಇವತ್ತು ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಬರೋಣ ಅಂತ ಹೋಗ್ತಾ ಇದ್ದೀವಿ. ರಶ್ ಇರ್ಬೋದು ಅನಿಸುತ್ತೆ, ಬಿಕಾಸ್ ಇವತ್ತೇ ಲಾಸ್ಟ್ ಎಲ್ಲ ನೋಡೋಣ. ಆದರೆ ಆದಷ್ಟು ಗೇಮ್ಸ್ ಆಡಿ ಸ್ವಲ್ಪ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಹೇಳೋದು, ಆಮೇಲೆ ನಮ್ಮ ಜೊತೆಗೆ ತಿಂದು ಬಿಡೋದು. ತಿನ್ನಂಗೆ ಇಲ್ಲ ನಂಗೆ ಎಲ್ಲರ ಮುಂದೆ ಪೋಸ್. ಮನೆಗೆ ಹೋಳಿಗೆ ಮಾಡುತ್ತಲ್ಲ ಅದಕ್ಕಿಂತ ಊಟನ ಅನ್ನೋದು. ಹೊರಗೋದ್ಮೇಲೆ ನಮ್ಮ ಜೊತೆ ತಿನ್ನೋದು. ಇಂಥ ಕಾರ್ಯಕ್ರಮದಲ್ಲಿ ಕೆಲವು ಭಾಗವಹಿಸಕ್ಕೆ ಬಹಳ ಹೆಣ್ಣು ನೋಡ್ತಾರೆ. ಎಲ್ಲರೂ ತಾವೇ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡ್ರು, ಕೆಲಸ ಮಾಡಿದ್ರು. ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ರೀತಿ ಕೇಳಿಕೆ ಸ್ವಲ್ಪ ಮಾಡ್ಕೊಂಡು ಶಾಸಕರ before investing.
ಜಾತ್ರ್ಯಾಗ ಸಿಕ್ಕರ ಜಾತ್ರೆಗೆ ಬರಬೇಕ ಬಂದಾರ ಸಾಹಿತ್ಯ ಬರಿಲಾಕ ಬಾಳ ಬಿರುಸಾಯ ಮತಿ ಸಾರಾಯ ಕುಡಿಲಿರ ಸರ್ಕಾರ ನಡೆದುಲ್ಲ ಪರವ ಬಾಗ್ಲ ಹಾಕಿ ಮನಕೊಂಡ ಮಗನ ಮಗನ ನನ್ನ ಬರ್ತಡೇ ದಿವಸ ನಿನಗ ಪಾರ್ಟಿ ನಾ ಕೊಡಿಸಿಲ್ಲೇನ ಖುಷಿಯಾದ್ರೂ ಸರಿ ಗೈಸ್ ನನ್ನ ಜಾತ್ರೆಯಲ್ಲಿ ಈ ಥರ ಎಲ್ಲ ಗೇಮ್ಸ್ ಆಡಿ ಅಷ್ಟು ಅಭ್ಯಾಸ ಎಲ್ಲ ಕಮ್ಮಿನೇ ಆಡೋದು. ಬಟ್ ಈ ಸಲ ಸ್ವಲ್ಪ ಟ್ರೈ ಮಾಡಿದೆ ಆ್ಯಂಡ್ ಆ ಜೈಂಟ್ ವೀಲ್ ಅದೆಲ್ಲ ಆಡೋಕ್ಕೆ ನನಗೆ ಭಯ ಆಗುತ್ತೆ. ಬಟ್ ಸ್ಟಿಲ್ ನಮ್ಮಮ್ಮ ಟ್ರೈ ಮಾಡಿದ್ರು. ನನಗೆ ನಮ್ಮಮ್ಮ ಹೋಗ್ತಿದ್ದಾರೆ ಅಂತ ಕೇಳಿನೇ ಭಯ ಆಯಿತು. ಆಡ್ತೀಯನಮ್ಮ ಅಂತ ಒಂದು 3-4 ಸರಿ ಕೇಳಿದೆ. ಬಟ್ ಸ್ಟಿಲ್ ಶಿ ಟ್ರೈಡ್ ಆ್ಯಂಡ್ ಏನು ಭಯ ಆಗಿಲ್ಲ ಅಂತಂದರು. ಆ್ಯಂಡ್ ಈ ಥರ ಇತ್ತು ಇವತ್ತಿನ ವೀಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.